1936 ಫಸ್ಟ್ ಮ್ಯಾಚ್ ಆಡಿದ್ದಂತೆ ಟೀಮ್ ಇಂಡಿಯಾ ಇಲ್ಲಿ. ಅವಾಗ ವಿಜಯ್ ಮರ್ಚೆಂಟ್ ಹಾಗೂ ಸೈಯದ್ ಮುಷ್ತಾಕ್ ಅಲಿ 100ಗಳನ್ನ ಹೊಡಿತಾರೆ. ಇನ್ಫ್ಯಾಕ್ಟ್ ಅದು ಯಾವ ತರ ರೆಕಾರ್ಡ್ ಅಂತ ಹೇಳಿದ್ರೆ, ಯಾವುದೇ ಒಂದು ಇಂಡಿಯನ್ ಟೀಮ್ ಅಬ್ರಾಡ್ ಟ್ರಾವೆಲ್ ಆದಾಗ ಫಸ್ಟ್ ಸೆಂಚುರಿ ಎಲ್ಲಿ ಬಂದಿದ್ದು ಇಂಡಿಯನ್ಸ್ದು ಅಂದ್ರೆ ಅದು ಮ್ಯಾಂಚೆಸ್ಟರ್ ಅಲ್ಲೇನೆ. 1936 ಅಲ್ಲಿ ವಿಜಯ್ ಮರ್ಚೆಂಟ್ ಹೆಸರಲ್ಲಿ ಇವಾಗ ಇಂಟರ್ ಸ್ಟೇಟ್ ಅಂಡರ್-15 ಟೂರ್ನಮೆಂಟ್ ಆಗತ್ತೆ. ನೀವೆಲ್ಲ ಕೇಳ್ತಿರಲ್ಲ ಸ್ಮ್ಯಾಟ್ ಅಂತ. ಸೈಯದ್ ಮುಷ್ತಾಕ್ ಅಲಿ ಇವ್ರ ಹೆಸರಲ್ಲೇ ಇವರು 100 ಹೊಡೆದಿರೋದು ಅಲ್ಲಿ. ಇನ್ಫ್ಯಾಕ್ಟ್ ಫಸ್ಟ್ ಅವ್ರು ಹೊಡಿತಾರೆ, ವಿಜಯ್ ಮರ್ಚೆಂಟ್ ಸೆಕೆಂಡ್ ಹೊಡಿತಾರೆ. ಸೊ ಆ ತರ ಒಂದು ಇತಿಹಾಸ ಇದೆ. ಅದಾದ್ಮೇಲಿಂದ 20 years ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ 1956 ಅಲ್ಲಿ ಕ್ರಿಕೆಟ್ ಅಲ್ಲಿ ಆಗದೇ ಇರುವಂತ ಒಂದು ದಾಖಲೆ ಈ ಗ್ರೌಂಡ್ ಅಲ್ಲಿ ಆಗುತ್ತೆ. ಏನ್ ಹೇಳಿ, ಜಿಮ್ ಲೇಕರ್ ಇಂಗ್ಲೆಂಡ್ ಬೌಲರ್ ಅವರು ಒಂದೇ ಇನ್ನಿಂಗ್ಸ್ ಅಲ್ಲಿ 10 ವಿಕೆಟ್ ತಗೊಳ್ತಾರೆ, ಎರಡನೇ ಇನ್ನಿಂಗ್ಸ್ ಅಲ್ಲಿ 9 ವಿಕೆಟ್ ತಗೊಳ್ತಾರೆ. ಟೋಟಲ್ ಏನ್ ಗೊತ್ತಾ ಅವ್ರದ್ದು ಮ್ಯಾಚ್ ಫಿಗರ್ಸ್ 19 ವಿಕೆಟ್ 90 ರನ್ಗೆ. ಅದ್ ನಡೆದಿದ್ದಿಲ್ಲೇ ಓಲ್ಡ್ ಟ್ರಾಫರ್ಡ್ ಮ್ಯಾಂಚೆಸ್ಟರ್ ಅಲ್ಲಿ. ಇನ್ನೊಂದು ಐತಿಹಾಸಿಕ ಮೊಮೆಂಟ್ ಏನಪ್ಪಾ ಇಂಡಿಯನ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ, ಅದು ನಮ್ಮ ಸಚಿನ್ ತೆಂಡೂಲ್ಕರ್ ಅವರ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ 100 ಇದೇ ಗ್ರೌಂಡ್ ಅಲ್ಲಿ ಬಂದಿರೋದು. ಇದು ಫಸ್ಟ್ ಆಫ್ ದಿ 100 ಸೆಟ್ ಇಂಟರ್ನ್ಯಾಷನಲ್ ಲೆವೆಲ್ ಆಗುತ್ತೆ. ಆಮೇಲೆ ನಮ್ಮ ಹೆಮ್ಮೆಯ ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ಅವರ ಟೆಸ್ಟ್ ಡೆಬ್ಯೂ ಕೂಡ ಮಾಡಿದ್ದು ಇದೇ ಗ್ರೌಂಡ್ ಅಲ್ಲಿ. ಒಂದು ಹೇಳ್ತೀನಿ ನಿಮ್ಗೆ, ಕೋಇನ್ಸಿಡೆಂಟಲ್ ಸ್ಟಾಟ್ ಏನ್ ಗೊತ್ತಾ, ಈ ಗ್ರೌಂಡ್ ಅಲ್ಲೇ ಫಸ್ಟ್ ಎವರ್ 10 ಫರ್ ನೋಡಿದ್ದು ಟೆಸ್ಟ್ ಕ್ರಿಕೆಟ್ ಅಲ್ಲಿ. ಆಮೇಲೆ ಈ ಗ್ರೌಂಡ್ ಅಲ್ಲಿ ಡೆಬ್ಯೂ ಮಾಡಿದಂತ ಅನಿಲ್ ಕುಂಬ್ಳೆ ಅವರು ಟೆಸ್ಟ್ ಅಲ್ಲಿ ಪರ್ಫೆಕ್ಟ್ 10 ತಗೊಳ್ತಾರೆ. ಜ್ಞಾಪಕ ಇರಲಿ, 1999 ಡೆಲ್ಲಿಲಿ ಅಗೇನ್ಸ್ಟ್ ಪಾಕಿಸ್ತಾನ. ಆಮೇಲೆ ಈ ಪಂದ್ಯದಲ್ಲಿ ಡೆಬ್ಯೂ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ AK ಅಂದ್ರೆ ಅನ್ಶುಲ್ ಕಂಬೋಜ್ ಅವರು. ಜ್ಞಾಪಕ ಇದ್ರೆ ನಿಮ್ಗೆ, ಇವ್ರದ್ದು ಫಸ್ಟ್ ಕ್ಲಾಸ್ ಲೆವೆಲ್ ಅಲ್ಲಿ ಒಂದು ಪರ್ಫೆಕ್ಟ್ 10 ತೆಗ್ದಿದ್ದಾರೆ ಅಗೇನ್ಸ್ಟ್ ಕೇರಳ ಪ್ಲೇಯಿಂಗ್ ಫಾರ್ ಹರಿಯಾಣ. ಸೊ ಹೆಂಗಿದೆ ಕನೆಕ್ಷನ್ ನೋಡಿ. ಜಿಮ್ ಲೇಕರ್ ಫಸ್ಟ್ ಎವರ್ 10, ಅನಿಲ್ ಕುಂಬ್ಳೆ ಮ್ಯಾಚ್ ಮಾಡ್ತಾರೆ. ಅದಾದ್ಮೇಲಿಂದ ಈಗ ಅನ್ಶುಲ್ ಕಂಬೋಜ್ 10 ತಗೊಂಡಿರೋರು ಇಲ್ಲೇ ಡೆಬ್ಯೂ ಮಾಡೋ ಒಂದು ಸಾಧ್ಯತೆ ಇದೆ. ಆಮೇಲೆ ಇನ್ನೊಂದು ಮೋಸ್ಟ್ ಇವೆಂಟ್ ಫುಲ್ ಟೆಸ್ಟ್ ಮ್ಯಾಚ್ ಆಗಿದ್ದು ಓಲ್ಡ್ ಟ್ರಾಫರ್ಡ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ ಅದು ಶೇನ್ ವಾರ್ನ್ ಅವರ ಬಾಲ್ ಆಫ್ ದಿ ಸೆಂಚುರಿ. ನಿಮ್ಗೆ ಗೊತ್ತಲ್ಲ, ಮೈಕ್ ಗ್ಯಾಟಿಂಗ್ ಲೆಗ್ ಸ್ಟಂಪ್ ಆಚೆಯಿಂದ ಬಿದ್ದು ಅವ್ರ ಬ್ಯಾಟ್ ಮುಂದೆ ಹಿಂಗ್ ಪಾಸ್ ಆಗಿ ಆಫ್ ಸ್ಟಂಪ್ ನ ಟೀಲಿಂಗ್ ಅನ್ನತ್ತೆ. ಇಡೀ ಜಗತ್ತು ತಲೆ ಎತ್ ನೋಡುತ್ತೆ, ಯಾರಪ್ಪ ಇದು ಇಂಗ್ಲಿಷ್ ಕಂಡೀಷನ್ಸ್ ಅಲ್ಲಿ ಈ ತರ ತಿರುಗಿಸ್ತಾ ಇರೋದು ಅಡ್ಡಡ್ಡ ಅಂತ. ಶೇನ್ ವಾರ್ನ್ ದ ಲೆಜೆಂಡ್ ಆ ಬಾಲ್ ಆಫ್ ದಿ ಸೆಂಚುರಿ ಹಾಕಿದ್ದು ಈ ಓಲ್ಡ್ ಟ್ರಾಫರ್ಡ್ ಅಲ್ಲಿ.